ರಾಜ್ಯದಲ್ಲಿ ದರೋಡೆ ಪ್ರಕರಣಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಬೀದರ್ ಆಯಿತು, ಮಂಗಳೂರು ಆಯಿತು, ಈಗ ಮೈಸೂರು. ಬೀದರ್ನ ದರೋಡೆಯ ಬಳಿಕ ದಕ್ಷಿಣ ಕನ್ನಡದ ಉಳ್ಳಾಲದಲ್ಲಾದ ಬಳಿಕ ಈಗ ಮೈಸೂರಲ್ಲೂ ಕೂಡ ಹಾಡ ಹಗಲೇ ರಾಬರಿ ಮಾಡಲಾಗಿದೆ. ಕಾರನ್ನ ಅಡ್ಡಗಟ್ಟಿ ಖದೀಮರು ರಾಬರಿ ಮಾಡಿದ್ದಾರೆ. ಮೈಸೂರಿನ ಜಯಪುರದ ಹಾರೋಹಳ್ಳಿಯಲ್ಲಿ ನಡೆದಿರುವಂತಹ ಕೃತ್ಯ ಇದು. 2 ಕಾರುಗಳಲ್ಲಿ 6 ಮಂದಿ ಮುಸುಕುದಾರಿಗಳು ಬಂದಿದ್ದರು. ಕಾರನ್ನ ಅಡ್ಡಗಟ್ಟಿ ಆ ಕಾರಿನ ಸಮೇತ ಎಸ್ಕೇಪ್ ಆಗಿದ್ದಾರೆ, ದುಡ್ಡಿನ ಸಮೇತ. ಖದೀಮರ ಪತ್ತೆಗೆ 3 ತಂಡ ರಚಿಸಿದ್ದಾರೆ ಎಸ್ಪಿ. ನ್ಯೂಸ್ ಫಸ್ಟ್ಗೆ ಎಸ್ಪಿ ವಿಷ್ಣುವರ್ಧನ್ ಮಾಹಿತಿ ಕೊಟ್ಟಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಮೈಸೂರು ಎಚ್ ಡಿ ಕೋಟೆ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಬಂದಿರುವಂತಹ ಎಸ್ಪಿ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಅಸಲಿಗೆ ಏನಾಗಿದೆ ಸರ್? ಕೇರಳ ಮೂಲದ 2 ವ್ಯಕ್ತಿಗಳು ಇವತ್ತು ಬೆಳಗ್ಗೆ ಕೇರಳದಿಂದ ಟುವರ್ಡ್ಸ್ ಎಚ್ ಡಿ ಕಡೆ ಹೋಗ್ಬೇಕಾದ್ರೆ ಇದೇ ಸ್ಥಳದಲ್ಲಿ ಇನ್ನೊಂದು 2 ಕಾರ್ ಬಂದು ಅಡ್ಡಗಟ್ಟಿ ಅವರು ಇದ್ದಂಥ ಕಾರ್ನು ಕೂಡ ತೊಗೊಂಡು ಹೋಗಿದ್ದಾರೆ ಅಂತ ಮಾಹಿತಿ ಬರುತ್ತೆ ಕಂಟ್ರೋಲ್ ರೂಮ್ಗೆ. ಸ್ಥಳಕ್ಕೆ ನಮ್ಮೆಲ್ಲ ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಬಂದು ಇಲ್ಲಿ ಪರಿಶೀಲನೆ ಮಾಡ್ತೀರಿ. ನಾನು ಸಹ ನಮ್ಮ ಡಿಸ್ಟ್ರಿಕ್ಟ್ ಎಸ್ ಪಿಗಳು ಬಾರ್ಡರ್ಗಳು ಯಾರಿದ್ರೆ ಎಸ್ ಪಿಗಳಲ್ಲಿ ಮಾತಾಡಿದ್ದೀನಿ. ನಾಕಾಬಂದಿ ಸೆಟಪ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪತ್ತೆ ಕರೆ ಮಾಡಬೇಕಿದೆ. ಸರ್, ಯಾರು ಪರಿಚಯ ಇರೋರು ಸರ್? ಅವರು ಏನೂ ಗೊತ್ತಿಲ್ಲ, ಮಾಹಿತಿ ಇವಾಗ ಏನೂ ಗೊತ್ತಿಲ್ಲ, ತನಿಖೆ ಮಾಡೋದು ಬಾಕಿ ಇದೆ. ಈಗ ಕಾರು ಕೂಡ ತೆಗೆದುಕೊಂಡೋಗಿದೆ, ಕಾರು ಕೂಡ ತಗೊಂಡೋಗಿದೆ. ಸ್ಕಾರ್ಪಿಯೋ ಕಾರ್ ಅಂತ ಹೇಳ್ತಾರೆ. ವಿಕ್ಟಿಮು ಚೆಕ್ ಮಾಡಿಸಿಲ್ಲ, CCTVಗಳೆಲ್ಲ ಚೆಕ್ ಮಾಡಿಕೊಂಡು ಪತ್ತೆ ಮಾಡ್ತೀವಿ. ವಿಕ್ಟಿಮ್ ಹಣ ಎಷ್ಟು ಅಂತ ಏನಾದ್ರು ಹೇಳಿದ್ರು? ಇನ್ನೂ ಹೇಳಿಲ್ಲ ಅವರು. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರು ಅವರು? ಏನ್ ಬಿಸ್ನೆಸ್? ಅವರು ಸುಲ್ತಾನ್ ಬತ್ತೇರಿಯಿಂದ ಎಚ್ ಡಿ ಕೋಟೆ ಕಡೆ ಹೋಗ್ತಾ ಇರಂತೆ. ಎತ್ತಿನ ಮಾಹಿತಿನ ತಗೊಬೇಕಾಗಿದ್ದೀನಿ ಅವರಿಗೆ. ಗಾಯಗಳು ಕೂಡ ಎಲ್ಲ ಆಗಿದೆ ಸರ್ ಅವ್ರಿಗೆ, ಸೂಫಿ 2 ವಿಕ್ಟಿಮ್ಗಳಿಗೆ. ಅದೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ಸ್ಕೊಂಡ್ ಬಂದಿರ ಕಂಪ್ಲೀಟ್ ಎಲ್ಲರಿಗೂ. ಅವ್ರಿಗೆ ಪತ್ತೆ ಕಾರ್ಯ ಮಾಡಬೇಕಾಯ್ತು, ಪತ್ತೆ ಮಾಡ್ತೀನಿ ಅಂತ. ಈಗ ನೆಕ್ಸ್ಟ್ ಸರ್, ಈಗ ಫರ್ದರ್ ಇನ್ವೆಸ್ಟಿಗೇಷನ್ ಹೇಗೆ ನಡೀತೆ? ಅಲ್ಲ, ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡ್ತೀರಿ. ನಾವು 2-3 ತಂಡಗಳನ್ನ ರಚನೆ ಮಾಡಿದ್ದೀನಿ ಆಗಲೇ. ಸೊ ಪತ್ತೆ ಕಾರ್ಯ ನಡೀತಾ ಇದೆ ಇವಾಗ. ಇದು ಅಮೌಂಟ್ ಎಷ್ಟಿತ್ತು ಅಂತ ಏನು ಗೊತ್ತಿಲ್ಲ? ಇಲ್ಲ, ಇನ್ನೇನು ಕೊಟ್ಟಿಲ್ಲ ಅವರು. ಅಮೌಂಟ್ ಬಗ್ಗೆ ನಮ್ಗೆ ಮಾಹಿತಿ ಏನು ಕೊಟ್ಟಿಲ್ಲ. ನಿಖರವಾದ ಅಮೌಂಟ್ ಇಷ್ಟೇ ಇತ್ತು ಅಂತ ನಮ್ಗೇನು ಹೇಳ್ತಿಲ್ಲ ಅವರು. ಹೆಚ್ಚಿನ ಮಾಹಿತಿ ಅವರೆಲ್ಲ ಮಾತಾಡ್ಸ್ಕೊಂಡ ನಂತರ ಗೊತ್ತಾಗುತ್ತೆ. ಎಷ್ಟು ಗಂಟೆಗೆ ಆಗಿರ್ಬೋದು ಸರ್ ಘಟನೆ? ಬೆಳಿಗ್ಗೆ ಒಂದು 9:30-10 ಗಂಟೆ ಮಧ್ಯಲೇನೇ ಆಗಿರ್ಬೋದು ಬಹುಶಃ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಎಸ್ಪಿ ವಿಷ್ಣುವರ್ಧನ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಗುಜ್ಜೇಗೌಡನಪುರ, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.